ಭಾರತೀಯ ಜನತಾ ಪಾರ್ಟಿಯ ಚುನಾವಣಾ ಪ್ರಣಾಳಿಕೆಯ ಕನ್ನಡ ಅವತರಣಿಕೆ ಹಾಗೂ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಈ ಚುನಾವಣೆಯಲ್ಲಿ ನಮ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡುವಂಥ ಇನ್ನೊಂದು ಸಣ್ಣ ಕೈಪಿಡಿ, ಎಲ್ಲವನ್ನು ಒಳಗೊಂಡಂಥ ಒಂದು ಸಣ್ಣ ಪ್ರಕಟಣೆಯ ಪುಸ್ತಕ. ಇದನ್ನೆಲ್ಲವನ್ನು ಈಗಾಗಲೇ ಮತದಾರರಿಗೆ ಮತ್ತು ಸಾರ್ವಜನಿಕರಿಗೆ ಬಿಡುಗಡೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ. ಭಾರತೀಯ ಜನತಾ ಪಾರ್ಟಿಗೆ ಚುನಾವಣಾ ಪ್ರಣಾಳಿಕೆ ಅಂತ ಹೇಳಿದರೆ ಪ್ರಾಯಶಃ ಅದೇ ಒಂದು ಮುಂದಿನ ನಮ್ಮ ಬಜೆಟ್ಟು ಅಥವಾ ನಾವು ಕೈಗೊಳ್ಳಬೇಕಾದಂಥ ಕಾರ್ಯಕ್ರಮಗಳ ಒಂದು ಪಟ್ಟಿ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಳೆದ 10 ತಿಂಗಳ ಹಿಂದೆ ನಡೆದಂಥ ಚುನಾವಣೆಯಲ್ಲಿ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಪ್ರಾಯಶಃ ಅಕ್ಷರಶಃ 75-80% ಆ ಚುನಾವಣಾ ಪ್ರಣಾಳಿಕೆಯ ವಿಚಾರಗಳನ್ನು ತಮ್ಮ ಬಜೆಟ್ನಲ್ಲಿ ಯೋಜನೆಗಳನ್ನಾಗಿ ಪರಿವರ್ತನೆ ಮಾಡಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಯೋಗ್ಯವಾಗಿ ಅದನ್ನು ಮಾಡಲಾಗಿದೆ. ಪ್ರಾಯಶಃ ಒಂದು ಚುನಾವಣಾ ಪ್ರಣಾಳಿಕೆ ಅಂತ ಹೇಳಿದರೆ ಅದರ ಆಡಳಿತದ 5 ವರ್ಷಕ್ಕೆ ಸಂಬಂಧಪಟ್ಟಂಥದ್ದು. ಆದರೆ ಒಂದೇ ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಸುಮಾರು 75%-80% ಅನುಷ್ಠಾನ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದೆ. ಪ್ರತ್ಯೇಕವಾಗಿ ನಾನು ಅದನ್ನು ವಿವರಿಸಿ ಹೇಳಲಿಕ್ಕೆ ಇಚ್ಛೆಪಡೋದಿಲ್ಲ. ಆದರೆ ನಮ್ಮ ಮಿತ್ರ ಪಕ್ಷಗಳಿಗೆ ಕಾಂಗ್ರೆಸ್ಸು JDSನವರಿಗೆ ಅವರಿಗೆ ಚುನಾವಣಾ ಪ್ರಣಾಳಿಕೆ ಅಂತ ಹೇಳಿದರೆ ಅದೊಂದು ಚುನಾವಣೆಗೆ ಸೀಮಿತವಾದಂಥ ಒಂದು ಘೋಷಣೆ ಪ್ರಚಾರ ಮಾಡಲಿಕ್ಕಿರುವಂಥ ವಸ್ತು ಮಾತ್ರ ಅಂತ ಹೇಳುವಂಥ ನಾವು ಕಂಡಿದ್ದೇವೆ. ಈ ದೇಶದಲ್ಲಿ ಗರೀಬಿ ಹಟಾವೋ ಅಂತ ಹೇಳುವಂಥ ಘೋಷಣೆ ಮಾಡಿದರು, ಬಡತನ ನಿರ್ಮೂಲನೆ ಮಾಡ್ತೇವೆ ಅಂತ ಹೇಳಿ. ಇವತ್ತು ಕರ್ನಾಟಕದಲ್ಲಿ BPL ಕಾರ್ಡ್ ಸಿಕ್ಕಲಿಲ್ಲ ಅಂತ ಹೇಳುವಂಥದ್ದೇ ಎಷ್ಟು ಬಡತನ ಕಾಂಗ್ರೆಸ್ಸಿಗರು ನಿರ್ಮೂಲನೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಅಂತ ನಾನು ಭಾವಿಸ್ತಾ ಇದ್ದೇನೆ. 20 ಅಂಶಗಳ ಕಾರ್ಯಕ್ರಮದ ಮುಖಾಂತರ ದೇಶವನ್ನು ನಾವು ಜಗತ್ತಿನಲ್ಲೇ ಒಂದು ಅತ್ಯಂತ ಯಶಸ್ವಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡ್ತೇವೆ ಅಂತ ಹೇಳಿದರು. 20 ಅಂಶಗಳ ಕಾರ್ಯಕ್ರಮ ಕೇವಲ ಆ ಪುಸ್ತಕದಲ್ಲೇ ಉಳಿಯುವಂಥ ಸಂಗತಿಗಳಾಯಿತು. ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೇವೆ ಅಂತೇಳಿ ರಾಜೀವ್ ಗಾಂಧಿಯವರ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿತು. ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡ್ತೇವೆ ಅಂತ ಹೇಳಿದರು. ಸ್ವಯಂ ಕಾಂಗ್ರೆಸ್ನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯವರೇ ಬೋಫೋರ್ ಸಗಣದಲ್ಲಿ ಭ್ರಷ್ಟಾಚಾರಿಯಾಗಿ ಜಗತ್ತಿನಲ್ಲಿ ಒಬ್ಬ ಪ್ರಧಾನಮಂತ್ರಿಯೇ ಭ್ರಷ್ಟಾಚಾರಿ ಆಗ್ತೇನೆ ಅಂತ ಹೇಳುವಂಥ ವಿಚಾರವನ್ನು ತೋರಿಸ್ಕೊಟ್ರು. ಭಾರತೀಯ ಜನತಾ ಪಾರ್ಟಿ ಕಳೆದ ಬಾರಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಸಂದರ್ಭದಲ್ಲಿ ಸಮೃದ್ಧ, ಸ್ವಾಭಿಮಾನಿ, ಸಶಕ್ತ ಭಾರತದ ನಿರ್ಮಾಣ ನಮ್ಮ ಗುರಿ ಅಂತ ಹೇಳುವಂಥ ಘೋಷಣೆಯನ್ನು ಮಾಡಿ ತನ್ನ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿತ್ತು. ಅಕ್ಷರಶಃ ಸಶಕ್ತ ಭಾರತದ ನಿರ್ಮಾಣ ಪ್ರಾರಂಭ ಹಂತದಲ್ಲೇ ಮಾಡಿದ್ದು ಜಗತ್ತಿಗೆ ಗೊತ್ತಾಗಿದೆ. ಒಂದು ಸ್ವಾಭಿಮಾನಿ ಭಾರತದ ನಿರ್ಮಾಣ ಆರ್ಥಿಕ ದಿಗ್ಬಂಧನ ಹಾಕಿದಂಥ ಸಂದರ್ಭದಲ್ಲಿ ನಡೆಕೊಂಡ ರೀತಿಯಲ್ಲಿ ಗೊತ್ತಾಗಿದೆ. ಗ್ರಾಮೀಣ ಅಭಿವೃದ್ಧಿಗೆ ಒತ್ತು ಕೊಟ್ಟು 10 ಹಲವು ಯೋಜನೆ ಮಾಡುವುದರ ಮುಖಾಂತರ ಗೊತ್ತಾಗಿದೆ. ಪ್ರಾಯಶಃ ಇಡೀ ಭಾರತೀಯ ಜನತಾ ಪಾರ್ಟಿಯ 6 ವರ್ಷದ ಆಡಳಿತ ನಾವು ಕೊಟ್ಟಂಥ ಚುನಾವಣಾ ಪ್ರಣಾಳಿಕೆಯ ಆಧಾರದಲ್ಲಿತ್ತು. ಅದಕ್ಕಾಗಿಯೇ ಇವತ್ತು UPA ಮತ್ತು NDA ಸರ್ಕಾರಗಳ ಮಧ್ಯೆ ಇರುವಂಥ ವ್ಯತ್ಯಾಸಗಳನ್ನು ಜನ ಗುರುತಿಸಿ ಅದರ ಹಿನ್ನೆಲೆಯಲ್ಲಿ ಇವತ್ತು ಮತದಾನ ಮಾಡಬೇಕು ಅಂತ ಹೇಳುವಂಥ ನಿಶ್ಚಯಗಳನ್ನು ಮಾಡಿದ್ದನ್ನು ಮತದಾರ ಬಂಧುಗಳ ಮಾತಿನಿಂದ ನಾವು ಕೇಳ್ತಾ ಇದ್ದೇವೆ, ತಿಳಿತಾ ಇದ್ದೇವೆ. ಇವತ್ತು ಕೂಡ ನಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವಂಥ ಅಂಶಗಳು ಅಕ್ಷರಶಃ ಅನುಷ್ಠಾನಕ್ಕೆ ಯೋಗ್ಯವಾದಂಥ ಅಂಶಗಳು ಮತ್ತು ಅದನ್ನು ಅನುಷ್ಠಾನ ಮಾಡುವುದರ ಮೂಲಕ ಈ ದೇಶದ ಜನತೆಗೆ ಮತ್ತೊಮ್ಮೆ ಒಂದು ಸರ್ಕಾರ ನಮ್ಮ ಜೊತೆ ಇದೆ ಅಂತ ಹೇಳುವಂಥ ರೀತಿಯಲ್ಲಿ ತಮ್ಮ ಮುಂದಿನ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಒಂದು ಒಳ್ಳೆಯ ಚುನಾವಣಾ ಪ್ರಣಾಳಿಕೆಗಳನ್ನು ಕೇಂದ್ರ ಬಿಡುಗಡೆ ಮಾಡಿದೆ. ರಾಜ್ಯದ ಬಗ್ಗೆ ಕೂಡ ಒಂದಷ್ಟು ಹಲವು ಯೋಜನೆಗಳ ಬಗ್ಗೆ ನಾವು ಪ್ರಸ್ತಾಪಗಳನ್ನು ಮಾಡಿದ್ದೇವೆ. ಪ್ರಾಯಶಃ ನಮ್ಮ ಕೈಪಿಡಿಯಲ್ಲಿ ಅದನ್ನು ನಾವು ಕೂಲಂಕಷವಾಗಿ ವಿವರಣೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಐಡೆಂಟಿಟಿ ಕಾರ್ಡ್ ಕೊಡಬೇಕು ಅಂತ ಹೇಳುವಂಥದ್ದು ಇಡೀ ರಾಜ್ಯದ ಜನತೆಗೆ. ಇದು ಈ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕನನ್ನು ಗುರುತಿಸಲಿಕ್ಕೆ ಬೇಕಾದಂಥ ಅತ್ಯಂತ ಪ್ರಮುಖ ಒಂದು ಅಂಶ. ಇದನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಒಳ್ಳೆಯ ಗುಣಮಟ್ಟದ ಕುಡಿಯುವ ನೀರು ಸರಬರಾಜಿಗೆ ಸೂಕ್ತ ಯೋಜನೆಗಳು ಬೇಕು. ಹಿಂದೆ ಹೇಗೆ ಸ್ವಜಲಧಾರ ಯೋಜನೆ ಎಷ್ಟೇ ಮೊತ್ತದ್ದಿರ್ಬೋದು 10% ಕೊಟ್ಟರೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಆಗ್ತಾಯಿತ್ತು. ಆದರೆ ಇವತ್ತು ಅದನ್ನು ಕಾಂಗ್ರೆಸ್ ಬಂದ ಮೇಲೆ 25 ಲಕ್ಷಕ್ಕೆ ರಿಸ್ಟ್ರಿಕ್ಟ್ ಮಾಡಿರುವಂಥದ್ದು, ಆ ಮೂಲಕ ಯಾವುದೇ ಯೋಜನೆಗಳನ್ನು ಮಾಡಲಿಕ್ಕೆ ಆಗದಿರುವಂಥದ್ದು ಇದನ್ನೆಲ್ಲ ನಾವು ಕಂಡಿದ್ದೇವೆ. ಕೃಷ್ಣ ಕಾವೇರಿ ಆ ನೀರನ್ನು ಶೀಘ್ರವಾಗಿ ಉಪಯೋಗಿಸಲಿಕ್ಕೆ ಬೇಕಾದಂಥ ಕ್ರಮಗಳನ್ನು ಮಾಡುವಂಥದ್ದು,
ಕಳಸಾ ಬಂಡೂರಿ ಯೋಜನೆ ಕೇಂದ್ರದ ಎಲ್ಲ ಅಡೆತಡೆ ಮಧ್ಯದಲ್ಲಿ ಕೂಡ ಹೇಗೆ ನಾವು ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನಗಳನ್ನು ಮಾಡಿದೆವು. ಇದನ್ನು ಮುಂದುವರಿಸುವಂಥ ಕೆಲಸ ಕಾರ್ಯಗಳು, ಪ್ರವಾಸೋದ್ಯಮ ಕೇಂದ್ರಗಳಾಗಿ ಹಲವು ಪ್ರದೇಶಗಳ ವಿಶೇಷ ಅಭಿವೃದ್ಧಿಗೆ ಒತ್ತು ಕೊಡುವಂಥದ್ದು, ವಿಶೇಷವಾಗಿ ರಾಜ್ಯದಲ್ಲಿ IIT ಒಂದು ಸ್ಥಾಪನೆ ಆಗಬೇಕು ಅಂತ ಹೇಳುವಂಥ ನಮ್ಮ ಕಲ್ಪನೆ, ಇದನ್ನು ಒಂದು ಬೇರೆ ಬೇರೆ ರಾಜ್ಯಗಳಿಗೆ ಕೊಟ್ಟಿದ್ದರೂ ಕೂಡ ನಮ್ಮ ರಾಜ್ಯಕ್ಕೆ ಅವಗಣನೆ ಮಾಡಿರುವಂಥದ್ದು, ಇದನ್ನೆಲ್ಲವನ್ನು ಮಾಡಿರುವಂಥದ್ದು. ಲಾಲೂ ಪ್ರಸಾದ್ ಯಾದವರ ಆ ಒಂದು ಕರ್ನಾಟಕ ವಿರೋಧಿ ನಿಲುವು ಅದು ಮುಂದೆ ಆಗಬಾರ್ದು. ಭಾರತೀಯ ಜನತಾ ಪಾರ್ಟಿ ಬಂದರೆ ಕಳೆದ 5 ವರ್ಷದಲ್ಲಿ ರೈಲ್ವೆಯಿಂದ ಈ ರಾಜ್ಯಕ್ಕಾದಂಥ ಅನ್ಯಾಯ ಇದನ್ನೆಲ್ಲ ಸರಿಪಡಿಸಲಿಕ್ಕೆ ಸೂಕ್ತ ಕ್ರಮಗಳನ್ನು ತಗೊಳ್ತೇವೆ ಅಂತ ಹೇಳುವಂಥ 10 ಹಲವು ವಿಚಾರವನ್ನು ಇದರಲ್ಲಿ ಕೊಟ್ಟಿದ್ದೇವೆ. ತಾವು ಇದನ್ನೆಲ್ಲ ಜನ ಒಪ್ಕೊಳ್ತಾರೆ ಮತ್ತು ಅನುಷ್ಠಾನ ಮಾಡ್ತೇವೆ ಅಂತ ಹೇಳುವಂಥ ಭರವಸೆಯನ್ನು ಕೂಡ ನಾವು ಜನರಿಗೆ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ನಮ್ಮ ಈ ಪ್ರಣಾಳಿಕೆಯನ್ನು ತಯಾರು ಮಾಡಿದಂಥ ಸನ್ಮಾನ್ಯ ರವೀಂದ್ರರು ಮುಂದೆ ಒಂದೆರಡು ಅಂಶಗಳನ್ನು ಪ್ರಸ್ತಾಪ ಮಾಡಿ. ಪ್ರಣಾಳಿಕೆ ಅದರ ಬಗ್ಗೆ ಎಲ್ಲ ವಿವರಗಳು ಕನ್ನಡದಲ್ಲಿದೆ, ತಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ರಾಜ್ಯದ ಮಟ್ಟಿಗೆ ಒಂದು ಸಂಕ್ಷಿಪ್ತವಾಗಿ ನಾವು ಕಳೆದ ವರ್ಷ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ವಿ. ಅಲ್ಲಿ ಅನೇಕ ವಿವರಗಳಿವೆ, ಅವು ಕೆಲವು ಅನುಷ್ಠಾನಕ್ಕೆ ಬಂದಿವೆ, ಇನ್ನು ಕೆಲವು ಮುಂದುವರಿಯುತ್ತೆ. ಅದನ್ನೆಲ್ಲ ನಾವು ಮುಂದಿನ ವರ್ಷಗಳಲ್ಲಿ ಪೂರೈಸತಕ್ಕಂಥ ಕಾರ್ಯಕ್ರಮ. ಈ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಮುಖ್ಯವಾದ ಅಂಶಗಳನ್ನು ಇಲ್ಲಿ ನಾವು ಪ್ರಸ್ತಾಪ ಮಾಡಿದ್ದೇವೆ. ನಮ್ಮ ಅಧ್ಯಕ್ಷರು ಈಗಾಗಲೇ ತಿಳಿಸಿದ ಹಾಗೆ ಭಾಳ ಮುಖ್ಯವಾಗಿ ಈ ಒಂದು ಸಿಟಿಸನ್ ಐಡೆಂಟಿಟಿ ಕಾರ್ಡ್ ಏನಿದೆ, ಗುರುತಿನ ಚೀಟಿ, ಅದು ಎಲ್ಲ ಪ್ರಜೆಗಳಿಗೂ ಬಹಳಷ್ಟು ಉಪಯೋಗವಾಗ್ತಕ್ಕಂಥದ್ದು. ಐಡೆಂಟಿಟಿ ಎಲ್ಲ ಕಾರ್ಯಕ್ರಮಗಳು ಬಡವರಿಗಾಗಲಿ ಬೇರೆ ಯಾರಿಗಾಗಲಿ ಅದನ್ನು ಜಾರಿಗೆ ತರಬೇಕು ಅಂತ ಒಂದು ಭಾಳ ಮುಖ್ಯವಾದ ಕಾರ್ಯಕ್ರಮ. ಈ ಇನ್ನು IIT ಹೊಸದಾಗಿ ಬೇಕು ಅನ್ನೋದ್ರ ಬಗ್ಗೆ ಅಧ್ಯಕ್ಷರು ಹೇಳಿದ್ರು. ಅದೇ ರೀತಿ ಏಮ್ಸ್ ಮಾದರಿ ಇನ್ನೊಂದು ಡೆಲ್ಲಿನಲ್ಲಿ ಏಮ್ಸ್ ಏನಿದೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಅದೇ ರೀತಿ ನಮ್ಮ ಹುಬ್ಳಿಯಲ್ಲಿರತಕ್ಕಂಥ ಕಿಮ್ಸನ್ನು ಸಹ ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋ ಒಂದು ಪ್ರಸ್ತಾವನೆ ಮಾಡಿದ್ದೇವೆ. ಇನ್ನು ಬಹಳ ಮುಖ್ಯವಾಗಿ ಈಗ ಇಂದಿನ ಸಂದರ್ಭದಲ್ಲಿ ಎಲ್ಲಿ ಈಗ ರಿಸೆಷನ್ನು ಮತ್ತು ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗದ ಒಂದು ಸಮಸ್ಯೆಗಳನ್ನ ನಾವು ಎದುರು ಮಾಡ್ತಾ ಇದ್ದೇವೆ. ಆ ಒಂದು ಸಂದರ್ಭದಲ್ಲಿ ಉದ್ಯೋಗ ಅವಕಾಶ ಕಲ್ಪಿಸಲಿಕ್ಕೆ ಒಂದು ದೊಡ್ಡ ಯೋಜನೆ ಮುಂದಿನ 5 ವರ್ಷಗಳಲ್ಲಿ 10 ಲಕ್ಷ ಉದ್ಯೋಗ ಸೃಷ್ಟಿಸಬೇಕು ಅನ್ನೋ ಒಂದು ಯೋಜನೆ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ನಗರಗಳಲ್ಲೂ ಈ ಕೈಗಾರಿಕಾ ವಲಯಗಳು ಮಾಡಬೇಕು ಅಂತ ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ಅಂತ ಏನು ಹೇಳ್ತೀವಿ, ಆ ರೀತಿ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಮುಖ್ಯವಾಗಿ ಇದು ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೂ ಸಹ ಇದು ಉಪಯೋಗ ಆಗ್ಬೋದು ಅಂತ ನಮ್ಮ ಭರವಸೆ. ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ ಒಟ್ಟಿಗೆ, ಈ ಅಪಾರ್ಟ್ ಫ್ರಮ್ ಎಲೆಕ್ಟ್ರಿಸಿಟಿ, ಈ ಮುಖ್ಯವಾಗಿ ಇದು 10,000 ಮೆಗಾವಾಟ್ ವಿದ್ಯುತ್ ಉತ್ಪಾದನೆ ಆಗಬೇಕು ಅಂತ ಅನೇಕ ಯೋಜನೆಗಳು, ಅದು ದೊಡ್ಡ ಯೋಜನೆಗಳಿರ್ಬೋದು ಅಥವಾ ಈ ಸೋಲಾರ್ ಪವರ್ ಇರ್ಬೋದು ಅಥವಾ ಈ ವಿಂಡ್ ಪವರ್ ಇರ್ಬೋದು. ಈ ರೀತಿ ಒಟ್ಟಾರೆ 10,000 ಮೆಗಾವಾಟ್ ವಿದ್ಯುತ್ ಉತ್ಪಾದನೆ ಆಗಬೇಕು ಅನ್ನೋದು ನಮ್ಮ ಯೋಜನೆ. ಇದು ಬಹಳ ಮುಖ್ಯವಾಗಿ ರಸ್ತೆ ಸಹ, ಈಗ ಹೈವೇಸ್ ಏನಿದೆ, ಜಿಲ್ಲಾ ಹೆದ್ದಾರಿಗಳು ಹಾಗೂ ಗ್ರಾಮೀಣ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿ ಎಲ್ಲ ಸೇರಿ 10,000 ಕಿಲೋಮೀಟ್ರ್ ಮಾಡಬೇಕು ಅಂತ ಗುರಿ. ಈಗ ಬೆಂಗಳೂರಿನಲ್ಲಿ ತಮಗೆ ಗೊತ್ತಿದೆ, ಈಗಾಗಲೇ ಅನೇಕ ಬಾರಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮಗೆ NSGದ ಒಂದು ಘಟನೆ ಸ್ಥಾಪನೆ ಆಗಬೇಕು ಅಂತ. ಅದನ್ನು ಇನ್ನೂ ಆಗಿಲ್ಲ. ಅದಕ್ಕೆ ನಾವು ಕೇಂದ್ರ ಸರ್ಕಾರವನ್ನು ಇನ್ನೂ ಭಾಳಷ್ಟು ಒತ್ತಾಯ ಮಾಡ್ತಾ ಇದ್ದೇವೆ.